ಹುಡ್ಕೋಕ್ ಹೋಗ್ಬೇಡ ಕಾರಣಗಳನ್ನ. ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ. ಅಂಬೆಗಾಲಿಡ್ತಿದ್ದಾಳೆ. ಕ್ಲಾಪ್ 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 ಕ್ಲಾಪ್. ಹಂಗೆ ಹತ್ರ ಪೋಸ್ ಕೊಡು. ನಾನು ನನ್ನ ಮಗಳಿಗೆ 10th ಮಂತ್ ಫೋಟೋಶೂಟ್ ಮಾಡಬೇಕಿತ್ತು. ನೀವೇನಾದರೂ ನಿಮ್ಮ ಪಾಪುಗೆ ಅಂತ ಒಂದು ಕ್ಯೂಟ್ ಡ್ರೆಸ್ ತೊಗೊಂಡು ಕಬರ್ಡಲ್ಲಿ ಇಟ್ಟು ಇದರಲ್ಲಿ ಫೋಟೋಶೂಟ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ, ನಾನು ನಿಮ್ಮ ಥರನೇ ಈ ಥರ ಅನ್ಕೊಂಡು ಫೋಟೋಶೂಟೇ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಹವಾಯಿ ಥೀಮಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಅಮೇರಿಕಾದಲ್ಲಿ ಹವಾಯಿ ಅನ್ನೋ ಐಲ್ಯಾಂಡ್ ಇದೆ ಆಯಿತಾ. ಅಲ್ಲಿ ಫುಲ್ ಬೀಚಸ್ಸು, ಫ್ಲವರ್ಸು, ಗ್ರೀನರಿ, ಮತ್ತು ಅಲ್ಲಿ ಜನಗಳು ಈ ಥರ ಔಟ್ಫಿಟ್ ಹಾಕಿ ಅವ್ರು ಟ್ರೆಡಿಷ್ನಲ್ ಡ್ಯಾನ್ಸ್ ಮಾಡಿ ನೇಚರ್ನ ಸೆಲೆಬ್ರೇಟ್ ಮಾಡ್ತಾರಂತೆ. ನನಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಒಂದು ಔಟ್ಫಿಟ್ ಇಂದ ಅವ್ರ ಕಲ್ಚರ್ ಬಗ್ಗೆ ತಿಳ್ಕೊಂಡಂಗೆ ಆಯ್ತು. ರಿದಾ ಅಂತೂ ಈ ಗ್ರೀನ್ ಡ್ರೆಸ್ ಅಲ್ಲಿ ಸೇಮ್ ನೇಚರ್ ಗರ್ಲ್ ತರನೇ ಕಾಣಿಸ್ತಾ ಇದ್ಲು. ಅದಕ್ಕೆ ಹೇರ್ ಸ್ಟೈಲ್ ನ ನಮ್ಮತ್ತೆ ಒಂದು ಸೈಡ್ ಪೋನಿ ಆಗಿ ಹಾಕಿದ್ರು. ನಾನು ಪುಟಾಣಿ ಕ್ಲಿಪ್ಸ್ ಬರುತ್ತೆ ನೋಡಿ ಅದನ್ನ ಹಾಕಿ, ಮತ್ತೆ ಫ್ಲವರ್ ಬ್ಯಾಂಡ್ ಬರುತ್ತೆ ನೋಡಿ ಅದನ್ನ ಹಾಕಿದ್ದೆ. ಸೇಮ್ ಹವಾಯಿ ಪ್ರಿನ್ಸಸ್ ತರನೇ ಕಾಣಿಸ್ತಾ ಇದ್ಲು. ಪಾಪುಗೆ ಫೋಟೋ ಶೂಟ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಫೋಟೋಸ್ ವಿಡಿಯೋಸ್ ತೆಗಿಯೋಕ್ಕಿಂತ ಮುಂಚೆ ಒಂದ್ಸರಿ ನೀಟಾಗಿ ಫೀಡ್ ಮಾಡಿದ್ರೆ ಅವಳು ಕೂಡ ಸ್ಮೈಲ್ ಮಾಡಿಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಫೋಟೋಶೂಟ್ ಮಾಡಿಸ್ಕೋತಾಳೆ. ಇಲ್ಲಾಂದರೆ ಫುಲ್ ಟ್ಯಾಂಟ್ರಮ್ ಶುರು ಆಗುತ್ತೆ. ಮತ್ತು ಒಂದು ಸಿಂಪಲ್ ಸೆಟಪಿಂದ ಈ ಥರ ಫೋಟೋಶೂಟ್ ಮಾಡ್ಬೋದು. ಏನಿಲ್ಲ, ಒಂದು ಬ್ಲ್ಯಾಂಕೆಟ್ಟು ಮತ್ತು ಅದ್ರ ಮೇಲೆ ನಂತರ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು, ಅದನ್ನ ಇಟ್ಟಿದ್ದೀನಿ. ಹಾಗೆ ನಮ್ಮತ್ತೆ ಇದಕ್ಕೆ ಲೀವ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗಾರ್ಡನಿಂದ ಸ್ವಲ್ಪ ಲೀವ್ಸ್ ಕಲೆಕ್ಟ್ ಮಾಡ್ಕೊಬಂದರು. ಅದರಲ್ಲಿ 10 ಅಂತ ಅರೇಂಜ್ ಮಾಡಿ ಫೋಟೋಶೂಟ್ ಮಾಡಿದ್ವಿ. ಈ ಡ್ರೆಸ್ ನನ್ನ ನೀಸ್ದು, ಅವಳು ಅಮೇರಿಕಾದಲ್ಲಿರೋದು, ಅದಕ್ಕೆ ಅಂತ ಈ ಹವಾಯಿ ಥೀಮಲ್ಲಿ ತೊಗೊಂಡಿದ್ದಾಳೆ. ಅವಳಿಗೆ ಇವಾಗ ಆ್ಯಕ್ಚುಲಿ 11 ಇಯರ್ಸ್ ಆಯಿತಾ. 11 ಇಯರ್ಸ್ ಆದ್ರೂ ಇನ್ನೂ ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಇನ್ನೂ ಒಂದು 10 ವರ್ಷ ಇಟ್ಟರು ಇದೇನಾಗಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಮಕ್ಕಳು ಡ್ರೆಸ್ಸು ಒನ್ ಟೈಮು 2 ಟೈಮ್ಸ್ ಹಾಕಿ ಇಡ್ತೀವಿ ಅಲ್ವಾ, ಅದನ್ನು ಲಾಂಗ್ ಟರ್ಮ್ ಇಡ್ಬೋದು. ಆ್ಯಂಡ್ ಇದ್ರ ಕ್ವಾಲಿಟಿ ಕೂಡ ಇನ್ನೂ ಚೆನ್ನಾಗಿತ್ತು, ಒಳ್ಳೆ ಕಂಡೀಷನಲ್ಲಿತ್ತು. ಫೋಟೋಶೂಟ್ ಮಾಡ್ತಾ ಏನಾಯಿತು ಅಂದರೆ ಅಥರ್ವ್ನ ಸ್ಕೂಲಿಂದ ಕರ್ಕೊಂಬರೋದೇ ಡಿಲೇ ಆಗೋಯ್ತು. ಆಮೇಲೆ ಅವರು ಮ್ಯಾಮ್ ಸ್ಕೂಲಿಂದ ಕಾಲ್ ಮಾಡಿದಾಗಲೇ ಗೊತ್ತಾಯಿತು ಲೇಟ್ ಆಗಿದೆ, ಕರ್ಕೊಂಡು ಬರಬೇಕು ಅಂತ. ಆವಾಗ ಪಟ್ಟಂತ ಹೋಗಿ ಕರ್ಕೊಂಡು ಬಂದೆ. ಅವ್ನು ಬಂದ ತಕ್ಷಣ ರಿದನ್ ನೋಡ್ಬಿಟ್ಟು ರಿದಾ ಹುಡುಗಿ ಅಂತ ರೇಗಿಸ್ತಾ ಇದ್ದ. ಹುಡುಗಿ ತರ ಕಾಣಿಸ್ತಿದ್ದಾಳೆ. ನಾವ್ ಅನ್ಕೊಂಡಂಗೆ ಫೋಟೋಸ್ ಮತ್ತೆ ವಿಡಿಯೋಸ್ ಬಂದ್ರೆ ಫೋಟೋಶೂಟ್ ಮಾಡಿದಕ್ಕೂ ಸಾಕಾಯ್ತು ಅಂತ ಅನ್ಸುತ್ತೆ. ಅಂಡ್ ನಾವು ಮಕ್ಳು ಓಡಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರು ಒಂದ್ ಕಡೆ ಫೋಟೋಸ್ ತೆಗ್ಸ್ಕೋತಾರೆ, ಒಂದ್ ಕಡೆ ವಿಡಿಯೋಸ್ ತೆಗಿಬೋದು ಅಂತ ಅನ್ಕೊಂಡಿದ್ರೆ ಅದು ನಮ್ ತಪ್ಪು ಆಯ್ತಾ. ಅವ್ರು ಯಾವ್ಯಾವ ಕಡೆ ಓಡಾಡ್ತಾರೆ, ಅವ್ರು ಹೆಂಗಿರ್ತಾರೆ ಆ ಥರ ಫೋಟೋಸ್ ವಿಡಿಯೋಸ್ ತೆಗಿಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡಬೇಕು, ನಗ್ಸ್ಬೇಕು, ಒಂದ್ ಕಡೆ ಕೂರ್ಬೇಕು ಅಂತ ಹೇಳಿದ್ರು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕೂಡ ಫ್ರೀ ಆಗಿ ಓಡಾಡ್ಬೋದು. ಆ್ಯಂಡ್ ನಾವು ಕೂಡ ಆ ಮೆಮೊರಿನ ಕ್ರಿಯೇಟ್ ಮಾಡ್ಬೋದು ಆಯ್ತಾ. ಮೆಮೊರಿ ಅಂದ ತಕ್ಷಣ ಏನೋ ಒಂದು ನೆನಪು. ನಾನು ಫೋಟೋಶೂಟ್ ಮಾಡ್ತಾ ಮಧ್ಯ ಫೋನ್ ಸ್ಟೋರೇಜ್ ಫುಲ್ಲು ಅಂತಾನೆ ಬರ್ತಾ ಇತ್ತು. ನನ್ಗೆ ಎಷ್ಟು ಫೋಟೋಸ್ ವಿಡಿಯೋಸ್ ಇದೆ ಅಂತ ಹೇಳಿದ್ರೆ, ನಾನು ಪ್ರತಿ ಸರಿ ಫೋಟೋಶೂಟ್ ಮಾಡ್ಬೇಕಾದ್ರೂ ನಾನು ಎವ್ರಿ ಟೈಮ್ ಅದನ್ನ ಆ್ಯಪ್ಸು ಇಲ್ಲ ಯಾವ್ದಾದ್ರು ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕರೆಂಟ್ಲಿ ಆಗಲ್ಲ ಫೋಟೋಶೂಟ್, ಅದನ್ನ ಮಾಡಕ್ಕೆ ಆಗಲ್ಲ. ತುಂಬಾ ನಡೆಯಕ್ ಆಗ್ತಾ ಇಲ್ಲ. ಅಂದ್ರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ನಡೆದಾದ್ಮೇಲೆ, ಅಂದ್ರೆ ಒಂದು 5000 ಸ್ಟೆಪ್ಸ್ ನಡೆದಾದ್ಮೇಲೆ ಈ ರೈಟ್ ಲೆಗ್ ಇದೆ ನೋಡಿ, ಅದು ಸ್ವಲ್ಪ ಎಳಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ತುಂಬ ದಿನದಿಂದ ಡಾಕ್ಟರ್ಗೆ ತೋರಿಸೋಣ ಅಂದ್ಕೊಂಡು ಡಿಲೇ ಮಾಡ್ತಿದ್ದೆ. ಇವತ್ತು ನನ್ನ ತಮ್ಮನ ಜೊತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲೇ ನಮ್ಮ ರಿಲೇಟಿವ್ ಒಬ್ಬರು ಇದ್ದಾರೆ, ಅವ್ರ ಹತ್ರನೇ ಕನ್ಸಲ್ಟ್ ಮಾಡ್ತಿದ್ದೀನಿ. ಅವರು ಆರ್ತೋನೆ. ನೋಡೋಣ ಏನು ಸೊಲ್ಯೂಷನ್ ಸಿಗುತ್ತೆ, ಇಲ್ಲ ಏನಾದರೂ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಇದು ಅಂತ. ಹೋಪ್ ಬೇಗ ರಿಕವರ್ ಆಗುತ್ತೆ ಅಂತ. ಲೆಟ್ಸ್ ಸಿ. ಸೊ ಇವತ್ತು ಮತ್ತೆ ಏನಿದು ರೊಟ್ಟಿ ಮೇಲೆ ಬೆಣ್ಣೆಗೆ ಇದ್ಯಾವುದಿದು ಬದನೆಕಾಯಿ ಪಲ್ಯ ಮಾಡಿದ್ದಾರೆ. ಸೊ ಬೇಗ ತಿಂಡಿ ತಿಂದು ಟಕ್ಕಂತ ರೆಡಿಯಾಗಿ ಹೊರಡಬೇಕು. ಅವ್ನಿಗೆ ಅದಾದಮೇಲೆ ಕ್ಲಾಸ್ ಇದೆಯಂತೆ. ಸೊ ಅವ್ನಿಗೆ ಲೇಟ್ ಆಗೋಕ್ಕಿಂತ ಮುಂಚೆ ನಾನು ಹೊರಡಬೇಕು. ಹಾಸ್ಪಿಟಲ್ ರೀಚ್ ಆಗಿದ್ದೀನಿ. ಇವಾಗ ನನ್ನ ತಮ್ಮನ ಹುಡುಕಿ ಡಾಕ್ಟ್ರ್ ಹತ್ರ ಹೋಗಿ ಏನು ಅಂತ ತಿಳ್ಕೊಬೇಕು. ಇವನಿಗೆ ಲೇಟ್ ಆಯಿತು. ಸೊ ಇವನು ಹೊರಡ್ತಾನೆ ಕ್ಲಾಸಿಗೆ. ನಾನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಆಮೇಲೆ ವಾಪಸ್ ಸಿಗ್ತೀನಿ. ಓಕೆ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಬಂದ್ವಿ. ಏನು ಹೇಳಿದ್ರು ಅಷ್ಟೇ, ಏನಿಲ್ಲ, ಜಾಸ್ತಿ ಹುಡ್ಕೋಕ್ ಹೋಗ್ಬೇಡ ಕಾರಣಗಳನ್ನ, ಜಸ್ಟ್ ಅಡಿಕ್ವೇಟ್ ರೆಸ್ಟ್ ಕೊಡಿ. ಅಂದ್ರೆ ಅವ್ರು ಏನು ಹೇಳಿದಂದ್ರೆ, ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸಿಗೆ ಕಷ್ಟ ಆಗ್ತಿದೆ ಅಂದರೆ ನಿಂತ್ಕೊಳ್ಳೋಕ್ಕೆ, ಕೂರಕ್ಕೆ, ಇಲ್ಲ ಮಿನಿಮಮ್ ನಡೆಯೋದಕ್ಕೂ ಕಷ್ಟ ಆಗ್ತಿದೆ ಅಂದರೆ ಮಾತ್ರ ತಲೆ ಕೆಡಿಸ್ಕೋಬೇಕು. ಅಲ್ಲಿವರೆಗೂ ರೆಸ್ಟ್ ಕೊಡಿ ಸ್ವಲ್ಪ, ಒಂದು 15 ಡೇಸು. ಅದರಲ್ಲೂ ಕರೆಕ್ಟ್ ಆಗಿಲ್ಲ ಅಂದರೆ ಆಮೇಲೆ ನೋಡೋಣ. ಮಿನಿಮಮ್ ಆ್ಯಕ್ಟಿವಿಟೀಸ್ ಮಾಡ್ಬೋದಲ್ವಾ. ಸೊ ಅವರು ಪಾಪ
ಏನೋ ಎಲ್ಲ ಸ್ಟ್ರೆಚ್ ಮಾಡಿ ತೋರಿಸಿದ್ರು, ಸ್ಕ್ವಾಟ್ಸ್ ಮಾಡಿ ಕೂರಿಸಿ ಕಾಲೆಳೆದು ಎಲ್ಲಿ ಪೇಯ್ನ್ ಬರ್ತಿದೆ ಅಂತ ಎಲ್ಲ ನೋಡಿದ್ರು. ಸೊ ಎಲ್ಲೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಮಿನಿಮಮ್ ರೆಸ್ಟ್ ಕೊಡೋಕೆ ಹೇಳಿದ್ದಾರೆ, ಒಂದು 15 ಡೇಸ್. ನಂಗೆ ಆ್ಯಕ್ಚುಲಿ ಖುಷಿ ಆಯಿತು, ನಂದು ಏನೋ ಅವ್ರದ್ದು ರೀಸನ್ಸ್ ಕೇಳಿ ಮತ್ತು ಒಂದು ಲಾಜಿಕ್ ಹೇಳಿದ್ರಲ್ವ. ಸೊ ಐ ಆಮ್ ಹ್ಯಾಪಿ ಫಾರ್ ದಿಸ್ ರೀಸನ್. ಸೊ ಐ ವಿಲ್ ಗಿವ್ ಸಮ್ ಟೈಮ್ ಫಾರ್ ಮೈ ಬಾಡಿ ಆ್ಯಂಡ್ ಫಾರ್ ಮೈ ಲೆಗ್. ಲೆಟ್ಸ್ ಸಿ. ಮಗಳು ಹೊಸ ಮೈಲ್ ಸ್ಟೋನ್ ನೋಡ್ತೀರಾ? ನೋಡಿ, ಅಂಬೆಗಾಲ್ ಇಡ್ತಿದ್ದಾಳೆ. ಕ್ಲಾಪ್ 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 ಕ್ಲಾಪ್. ಆ್ಯಕ್ಚುಲಿ ತುಂಬ ದಿನದಿಂದನೇ ಇಡ್ತಿದ್ದಾಳೆ, ಒಂದು 15 ಡೇಸ್ ಆಯಿತು. ಬಟ್ ಇವಾಗ ಪ್ರೋ ಆಗ್ಬಿಟ್ಟಿದ್ದಾಳೆ ನೋಡಿ. ಮೆಟ್ಲು ಹತ್ತಾಳೆ ಚೆನ್ನಾಗಿ. ರೀದಾ ಸೂಪರ್ ನೀನು, ಸೂಪರ್ ನೀನು. ಹೆಂಗೆ ನೀನು? ಫಸ್ಟು ಏನೋ ಕುತ್ಕೊಳ್ಳೋದು, ಕುತ್ಕೊಂಡಿದ್ದ ತಕ್ಷಣ ಆಮೇಲೆ ಸಪೋರ್ಟ್ ತಗೊಂಡು ನಿಂತ್ಕೊಳ್ಳೋದು. ಇವಾಗ ತಕ್ಷಣ ಒಂದೊಂದು ವಾರ ಗ್ಯಾಪಲ್ಲಿ ತಕ್ಷಣ ಅಂಬೆಗಾಲು 1 by 1 ಸ್ಲೋ ಅಲ್ಲ, ಒಂಥರ ಫಾಸ್ಟ್ ಆಗೇ ಆಗ್ತಿದ್ದಾಳೆ ಅಲ್ಲ ಚಿನ್ನೆ? ನೋಡಿ ಇದನ್ನು ಎಷ್ಟು ಕೇರ್ಫುಲ್ ಆಗಿ ಹಿಡಿತಾಳೆ ಅಂತ. ಭಯ ನಮಗೆ ಆದ್ರೆ. ಹಬ್ಬ 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 ಇಟ್ಕೊಂಡಿದ್ದೀನಿ, ಬಿದ್ಗಿದ್ದು ಬಿಟ್ಟಳು ಅಂತ. ಹಬ್ಬ ಬರೀ ಜಾಕೆಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸ್ಟಂಟ್ ನೋಡಿ. ನೆಲಕ್ಕೆ ತಾಕಿಲ್ಲ, ಆಗ್ಲೇ ಕುತ್ಕೊಳಕ್ ಹೋಗ್ತಾಳ. ನೀನ್ ನಡೆಯತ್ತು, ನೀನ್ ಅಂಬೆಗಾಲ ಹಾಕು. ನೀನ್ ಅಲ್ಲಿಂದ ಉಟ್ಕೊಂಬ ನೋಡು. ಅವಳು ಬಂದಲ್ಲ ಹಂಗ ಬಾ. ಹಂಗಲ್ಲ, ಹಂಗ ಬಾ. ಆ ಕಡೆಯಿಂದ ರಿವರ್ಸ್ ಬಾ, ರಿವರ್ಸ್ ಬಾ ಆ ಕಡೆಯಿಂದ. ಇವನ್ಗಿನ್ನ ಬರಲ್ಲ. ಹೋಗು ಅಲ್ಲಿಂದ. ಆ ಕಡೆ ದೊಡ್ಡವನಾಗಿದ್ದಾನಂತೆ, ಹಂಗೆಲ್ಲ ಆಡಲ್ವಂತೆ ಅವನು. ದೊಡ್ಡವನಾಗಿದ್ದೀನಿ ನಾನು, ಹಂಗೆಲ್ಲ ನಡೆಯಲ್ಲ ಅಂತ ಹೇಳ್ತಿದ್ದೆ ಅಲ್ಲ ಚಿನ್ನೆ? ರೀದು ಕುಟ್ಟಿ, ರೀದು ಗೊಂಬೆ. ಚಾಂಪಿಯನ್ ಇವಳು. ಅದು ಯಾರು ಸ್ಟ್ರಾಂಗು? ರಿದಾ ಸ್ಟ್ರಾಂಗಾ ನೀನ್ ಸ್ಟ್ರಾಂಗಾ? ಯಾರು ಸ್ಟ್ರಾಂಗ್? ಅತರ್ ಯಾರು ಸ್ಟ್ರಾಂಗು? ಅಬ್ಬ ಅಲ್ಲಲ್ಲೇ ಕೂತ್ಬಿಡ್ತಾಳೆ. ಯಾರು ಸ್ಟ್ರಾಂಗ್ ಅತರ್? ನೀನ್ ಸ್ಟ್ರಾಂಗಾ ರಿದಾ ಸ್ಟ್ರಾಂಗಾ? ರಿದಾ ಬುಡ್ಡಿ ಅಂದ್ರೆ ಬುಡ್ಡಿ ಅಂತೆ ಅವಳು. ಏನು ಮೀನಿಂಗೇ ಗೊತ್ತಿಲ್ಲ, ಸುಮ್ಮನೆ. ಬುಡ್ಡಿ ಅಂದ್ರೆ ಏನು ಅರ್ಥ? ಗುಗ್ಗಿನಾ? ಇಲ್ಲಿ ನೋಡಿ ಇವಳನ್ನ ನೋಡಿ ಹಿಡಿಯೋದೇ ಆಗುತ್ತೆ. ಹಬ್ಬ 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 ನೋಡೋಣ. ಸುಮ್ಮನೆ ಹಿಂಗೆ ಇಟ್ಕೊಂಡಿರ್ತೀನಿ. ಹಿಂಗೆ ಹೋಗ್ತಾಳೆ, ಹಿಂಗೆ ಬರ್ತಾಳೆ, ಹಿಂಗೆ ನೆಕ್ಸ್ಟ್ ಇಲ್ಲಿಗೂ ಗೇಟ್ ಹಾಕ್ಬೇಕಾಗುತ್ತೆ ನಾವು. ಹೇಳು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು, ಕರಡಿ ಬೆಟ್ಟಕ್ಕೆ ಹೋಯಿತು ನೋಟ ನೋಡಲು. ನೋಡಿದೆ ನಾನು ಬೆಟ್ಟದ ಇನ್ನೊಂದು ಭಾಗ, ಬೆಟ್ಟದ ಇನ್ನೊಂದು ಭಾಗ ಕರಡಿ ನೋಡಿತು. ಹೇಳು ಹೇಳು. ಹಲಸು ಕಿತ್ತಿತು, ಹಲಸು ಕಿತ್ತಿತು, ಜೇನು ತಂದಿತು, ಮರಿಗಳಿಗೆ ತಿನ್ನಿಸಿ ತಾನು ತಿಂದು ಇದೇನಿದು? ಹೆನ್. ಇದೇನಿದು? ಕೌ. ಇದೇನಿದು? ಕ್ಯಾಮಲ್. ಇದೇನಿದು? ಫಿಶ್. ನಗ್ತಾ ಇದ್ದಾಳೆ ನಿಜ ಕುಟ್ಟಿ. ಇದೇನಿದು? ಗೋಟ್. ಹಾರ್ಸ್. ಗೊತ್ತಾ ನಿಂಗೆ ಎಲ್ಲ? ಫಿಶ್.
ನಮ್ಮ ಮಗು ಶಾರ್ಪ್ ಆಗಿರ್ಬೇಕು, ನಮ್ಮ ಮಗು ಮೆಮೊರಿ ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಆಸೆ ಪಡ್ತೀವಿ. ಆದ್ರೆ ಫಸ್ಟ್ 1000 ಡೇಸ್ ಅಲ್ಲೇ ಮಗು ಬ್ರೈನ್ ಮ್ಯಾಕ್ಸಿಮಮ್ ಡೆವಲಪ್ ಆಗಿರುತ್ತೆ, ಅಂದ್ರೆ ಫಸ್ಟ್ 3 years ಅಲ್ಲೇ. ಸೊ ಈ ಟೈಮಲ್ಲಿ ನಾವು ಮಕ್ಕಳಿಗೆ ಯಾವ್ಯಾವ ಫುಡ್ ಕೊಡ್ತೀವಿ, ಎವ್ರಿ ಫುಡ್ ಮ್ಯಾಟರ್ ಆಗುತ್ತೆ. ಸೊ ನಾನು ನನ್ನ ಮಕ್ಕಳಿಗೆ ಇತ್ತೀಚೆಗೆ ಆ್ಯಡ್ ಮಾಡ್ತಿರೋ ಬ್ರೈನ್ ಬೂಸ್ಟಿಂಗ್ ಫುಡ್ನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ. ಫಸ್ಟ್ ಒನ್ನು ವಾಲ್ನಟ್ಸು, ಇದರಲ್ಲಿ omega-3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಮಗು ಮೆಮೊರಿ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಮಗುಗೆ 7 months ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವ ಥರ ಕೊಡೋದು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಒಂದು ಪ್ಯಾನಿಗೆ ವಾಲ್ನಟ್ಸ್ನ ಲೋ ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಯಾವಾಗ ನೀವು ಮಗುಗೆ ಫುಡ್ನ ಪ್ರಿಪೇರ್ ಮಾಡ್ತಿರ್ತೀರಾ, ಇಲ್ಲ ರಾಗಿ ಸರಿನೋ ಏನಾದರೂ ಮಾಡ್ತಿರ್ತೀರಾ ಅಲ್ವಾ, ಆವಾಗ ಒಂದು 1/2 teaspoon ಅದಕ್ಕೆ ಆ್ಯಡ್ ಮಾಡಿದ್ರೆ ಆಯಿತು. ಇದನ್ನ ರೆಗ್ಯುಲರ್ ಆಗಿ ಮಗುಗೆ ಕೊಡೋದ್ರಿಂದ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಒನ್ ಎಗ್ನ ಆಕ್ಚುಲಿ ಬ್ರೈನ್ ಫುಡ್ ಅಂತಾನೆ ಕರೀತಾರೆ. ಇದರಲ್ಲಿ ಕೋಲಿನ್ ಇರೋದ್ರಿಂದ ಬ್ರೈನ್ ಸೆಲ್ಸಿಗೆ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೇದು. ಅಂಡ್ ಇದನ್ನ 6 months ಇಂದಾನೆ ನಾವು ಮಗುಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ನನ್ನ ಮಗಳಿಗೂ ಆಕ್ಚುಲಿ ನಾನು 6 months ಇಂದಾನೆ ಸ್ಟಾರ್ಟ್ ಮಾಡಿದೆ. ಅಥರ್ವಿಗೆ ನಾನು ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಇವ್ರಲ್ಲಿ ನಿಧಾನ ಮಾಡೋದು ಬೇಡ ಅಂತ ಬಿಗಿನಿಂಗ್ ಅಲ್ಲೇ ಮಾಡಿದೆ. ನೀವು ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಮಗುಗೆ ಎಗ್ ಯೋಕ್ ಇಂದ ಸ್ಟಾರ್ಟ್ ಮಾಡಿ. ಡೈಜೆಷನ್ಗೆ ಇಲ್ಲ ಅಲರ್ಜಿಕ್ ರಿಯಾಕ್ಷನ್ಸ್ ಏನಾದರೂ ಆಗ್ತಿದೆ ಅಂತ ಕಂಡಿಡ್ಕೊಳ್ಳೋದಕ್ಕೆ. ಏನು ಅಲರ್ಜಿ ಆಗ್ತಾ ಇಲ್ಲ ಮಗುಗೆ ಒಂದು 3 days ತಿನ್ಸಾದ್ಮೇಲೂ ಅಂತ ಹೇಳಿದ್ರೆ ನೀವು ಫುಲ್ ಎಗ್ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಏನಾದರೂ ಅಲರ್ಜಿ ಆಗ್ತಿದೆ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಇದನ್ನ ಫಸ್ಟ್ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು ಅಂದರೆ, ಇದನ್ನ ಗ್ರೇಟ್ ಮಾಡಿ ತಿನ್ನಿಸಿ. ಮಗುಗೆ ಇಷ್ಟ ಆಗ್ತಾ ಇಲ್ಲ, ಹಂಗೆ ಸ್ವಲ್ಪ ಸ್ಮೆಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಫುಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ದಟ್ ಮಗುಗೆ ಆ ಸ್ಮೆಲ್ ಬರಲ್ಲ. ಥರ್ಡ್ ಒನ್ ರಾಜಗೀರ. ಇದು ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗಷ್ಟೇ ಇದ್ರ ಬೆನಿಫಿಟ್ಸ್ ಬಗ್ಗೆ ಗೊತ್ತಾಗಿದ್ದು. ಇದು ಗ್ರಾಸರಿ ಸ್ಟೋರಲ್ಲಿ ಅಷ್ಟು ನಮಗೆ ಸಿಗಲ್ಲ. ಇದು ಆನ್ಲೈನಲ್ಲಿ ಇಲ್ಲ ಬ್ಲಿಂಕಿಟಲ್ಲಿ ಸಿಗುತ್ತೆ. ಇದು ನೋಡೋಕೆ ಒಳ್ಳೆ ಗಸಗಸೆ ಥರ ಇರುತ್ತೆ. ರೋಸ್ಟ್ ಮಾಡಿದ್ರೆ ಹುಬ್ಬುತ್ತೆ, ಒಳ್ಳೆ ಪಾಪ್ಕಾರ್ನ್ ಉಬ್ಬೋ ಥರ. ಬಟ್ ಅಷ್ಟು ದೊಡ್ಡ ಸೈಜಲ್ಲಿರಲ್ಲ, ಸ್ವಲ್ಪ ಸಣ್ಣ ಸೈಜಲ್ಲಿರುತ್ತೆ. ನಾನು ರಾಜಗೀರ ಪೌಡರ್ನ ತೊಗೊಂಡು ಒಂದು ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಾಟರ್ ಆ್ಯಡ್ ಮಾಡಿಕೊಂಡು ಪಾರಿಜ್ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಮತ್ತು ತುಪ್ಪ ಹಾಕಿದ್ರೆ ಮಗುಗೆ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ನೀವು ದೊಡ್ಡ ಮಕ್ಳಿಗೆ ಮಾಡ್ತಿದ್ದೀರಾ ಅಂದರೆ ಇದನ್ನು ರಾಜಗಿರ ಉಂಡೆ ಥರನೇ ಮಾಡ್ಬೋದು, ಡ್ರೈ ಫ್ರೂಟ್ಸ್ ಹಾಕಿ. ಆ್ಯಂಡ್ ಮಲ್ಟಿ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಒಳ್ಳೇದು. ಇವತ್ತು ಅವ್ರ ಮ್ಯಾಮ್ ಸೆರ್ಗಿಟ್ಕೊಬಿಟ್ಟು ಹೋಗ್ಬೇಡಿ, ಸೆರ್ಗು ಅಂದ್ರೆ ದುಪ್ಪಟ್ಟ ಹಾಕಿರ್ತಾರಲ್ಲ ಅದ್ ಎಳ್ದ್ಬಿಟ್ಟು ಹೋಗ್ಬೇಡಿ ಅಂತ, ಅಮ್ಮ ಬರೋವರೆಗೂ ಹೋಗ್ಬೇಡಿ ಅಂತ ಇರ್ಸ್ಕೊಂಡವನೆ. ಆಯ್ತಾ, ನಾನ್ ಬಂದಾಗ ನೀನ್ ಹೋಗ್ಬೇಡ ಕಣೋ ಅಂತ ಸುಮ್ನೆ ತಮಾಷೆಗೆ ಹೇಳಿದಿಕ್ಕೆ ಜೋರಾಗಿ ಹತ್ಕೊಂಡ್ ಕೂತವನೆ. ಅವ್ರಿಗೂ ನಿಮ್ ಮ್ಯಾಮಿಗೂ ಗೊತ್ತಾಗೈತೆ ನಿಂದು ಸವಾಸ. ಎಲ್ಲಾರು ಫ್ರೀ ಆಗಿ ಬಿಟ್ಟಿದ್ದಾರೆ, ಅದೇ ಪ್ರಾಬ್ಲಮ್ಮು. ಅವ್ರದ್ದು ಆ ವಿಡಿಯೋನ ತೋರ್ಸಿದ್ರು, ನೋಡಿ ಹಿಂಗ್ ಮಾಡ್ತಾನೆ. ಇವಾಗ ನೀವ್ ಬಂದ ತಕ್ಷಣ ಯಾರು ಬೇಡ ಪಟ್ಟಂತ ಹೋಗ್ತಾ ಇದ್ದಾನೆ ಅಂತ. ಹರ್ಷಿತಿಗ್ ಮಾಡ್ತಾನಲ್ಲ ಲಾಕ್ ಮಾಡ್ಕೊಂಡು ಡೋರ್ನ, ಹಂಗೆ. ಏನಾತ ಯಾಕೆ ಹಂಗ್ ಮಾಡ್ದೆ ಹರಿಣಿ ಮ್ಯಾಮ್ಗೆ? ಯಾಕೆ ಮಾಡ್ದೆ? ಚಿನ್ನಿ ತಾತಗ್ ನಮಸ್ಕಾರ ಮಾಡ್ಕೊ. ಅಜ್ಜಿಗೂ ಮಾಡ್ಕೊ ಹಂಗೆ. ಅಥರ್ವ್ಯಾಕೆ ವಿನಿತ್ ಕಾಲಿಗೆ ಹೋಗ್ಬಿಟ್ಟು ಅವನೇ ನಮಸ್ಕಾರ ಮಾಡ್ಕೊಂಡ ಅಂತ ಗೊತ್ತಾ? ಇದು ಆಕ್ಚುಲಿ ಗುರು ಪೂರ್ಣಿಮೆ ನೆಕ್ಸ್ಟ್ ಡೇ ಸೀನ್. ಇದು ಎಲ್ಲ ಮಕ್ಳಿಗೂ ಅವ್ರ ಪೇರೆಂಟ್ಸ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಅವ್ರ ಮ್ಯಾಮ್ ಹೇಳಿದ್ದಾರೆ. ಇವನು ಮಾಡ್ಕೊಂಡ ಇಲ್ವಾ ಅಂತ ಹೇಳ್ಬಿಟ್ಟು ವಿನಿತ್ ಡ್ರಾಪ್ ಮಾಡಕ್ ಹೋದಾಗ ಕೇಳಿದ್ದಾರೆ. ಇಲ್ಲ ಮ್ಯಾಮ್ ಮಾಡ್ಕೊಂಡಿಲ್ಲ ಅಂದಾಗ ಇದನ್ನ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಮನೇಲಿ ತಕ್ಷಣ ಹೋಗ್ಬಿಟ್ಟು ಅವ್ರ ಅಪ್ಪನ ಕಾಲಿಗೆ ಅವಾಗ ಹೋಗಿ ಬಿದ್ದ. ಮಾಡೋದು ಮಾಡೋ ಹಿಂಗೆ ಅಥರ್ ಇಲ್ಲಿ ಮಾಡಲ್ಲ. ಗಾಡಿ ಇದೆ, ಆ ಗಾಡಿ ಯಾವ ರೇಂಜಿಗೆ ಹೊಗೆ ಬಿಡ್ತಾ ಇದೆ ಅಂದ್ರೆ ಆ ಹೊಗೆಗೆ ಎಲ್ಲಾರು ಮೂರ್ಛೆ ಹೋಗ್ತಾ ಇದೀವಿ. ಅಷ್ಟು ಏನೋ ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ ಇಂಜಿನ್ ಎಲ್ಲ ಏನೋ ಫುಲ್ ಕುಡಿಯಕ್ ಆಗ್ತಾ ಇಲ್ಲ. ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಹೋಗ್ತಾ ಇದೀವಿ. ಹಿಂಗೇನಾದ್ರು ಎಲ್ಲಾ ಗಾಡಿಗಳು ಆದ್ರೆ ಇದು ಡೆಲ್ಲಿ ಕಥೆನೇ ಆಗತ್ತೆ.
ಸೊ ಪ್ಲೀಸ್ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಎಲ್ಲರೂ ತಮ್ಮ ಇಂಜಿನ್ನ ಕರೆಕ್ಟ್ ಮಾಡಿಸ್ಕೊಳ್ಳಿ. ಆ ಗಾಡಿ ನಮ್ಮ ಗಾಡಿ ಸ್ವಲ್ಪ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಲೋ ಆಗಿ ಹೋಗ್ಬಿಟ್ಟು ಹೇಳಿದ್ವಿ ಆಯ್ತಾ, ಈ ಥರ ನಿಮ್ಮ ಗಾಡಿಯಿಂದ ತುಂಬಾ ಹೊಗೆ ಬರ್ತಾ ಇದೆ ನೋಡಿ ಅಂತ. ಅವರು ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರು. ಮೋಸ್ಟ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಈ ಥರ ಹೊಗೆ ಬರ್ತಿರೋದು. ನನಗೆ ಐಫೋನ್ ರೆಕಾರ್ಡಿಂಗಲ್ಲಿ 0.5 ಮತ್ತು 1x ಅಲ್ಲಿ ತುಂಬ ಡಿಫ್ರೆನ್ಸ್ ಅನಿಸ್ತಿತ್ತು ಕ್ಲಾರಿಟಿ ವೈಸು. ಸೊ ಅಲ್ಲೇ ಸೇಲ್ಸ್ ಪರ್ಸನ್ ಇರ್ತಾರಲ್ವಾ, ಅವ್ರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೋದೆ. ಸರಿ ತೋರಿಸಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ ಆ ಲೈಟಿಂಗ್ಸಿಗೆ ಎಲ್ಲ ಒಂದೇ ಥರ ಕಾಣಿಸ್ತಿದೆ. ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಐಫೋನ್ ನೀಡ್ಸ್ ಗುಡ್ ಲೈಟಿಂಗ್ಸ್, ಬಟ್ ಮನೆಯಲ್ಲಿ ಅಷ್ಟು ಲೈಟಿಂಗ್ಸ್ ಕೊಡೋಕ್ಕಾಗಲ್ಲ. ಸೊ ಬೇರೆ ಏನೇನೋ ಕ್ರಾಸ್ ವೆರಿಫೈ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ಒಂದು ಬಟ್ಟೆ ಅಂಗಡಿ ಬಂದಿದ್ವಿ. ಹರ್ಷಿತ್ಗೆ ಹೊಸ ಬಟ್ಟೆ ತೊಗೋಬೇಕಿತ್ತು, ಅವನು ಟೀ ಶರ್ಟ್ಸ್ಗಳು ನೋಡಬೇಕಿತ್ತಂತೆ, ಕಾಲರ್ದು ಅದು. ಸೊ ನೋಡ್ತಾ ಇದ್ದ. ನಾನು ನನ್ನ ಕೈಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟು ಡಿಫ್ರೆಂಟ್ ಆಗಿ ಕಲೆಕ್ಷನ್ಸ್ನ ಹುಡುಕಿ ಕೊಡ್ತಾ ಇದ್ದೆ. ಸ್ವಲ್ಪ ಇಂಪ್ರೆಸ್ ಆಗ್ಬಿಟ್ಟು ಚೆನ್ನಾಗಿದೆ ಕಣೆ ಅಂತ ಹೇಳ್ತಾ ಇದ್ದ. ಇವನು ಫ್ರೀ ಆಗಿದ್ದ ಅಲ್ಲ, ಒಂದು ಪಕ್ಕದ ಟ್ರಯಲ್ ರೂಮ್ಗೆ ಹೋಗ್ಬಿಟ್ಟು ಮಿರರ್ ಮುಂದೆ ಹಿಂಗೆಲ್ಲ ಆಡ್ತಾ ಇದ್ದ. ನನಗೊಂದು ಗಾದೆ ನೆನಪಾಯಿತು, ಮನುಷ್ಯ ಕನ್ನಡಿ ಮುಂದೆ ಕೋತಿ ಅಂತೆ. ಎಕ್ಸಾಕ್ಟಾಗಿ ಇವನು ಅದೇ ಥರ ಆಡ್ತಾ ಇದ್ದಾನೆ. ಆ್ಯಂಡ್ ಎಲ್ಲ ಫೈನಲೈಸ್ ಆಯಿತು. ಫೈನಲೈಸ್ ಆದಮೇಲೆ ಬಟ್ಟೆ ತೊಗೊಂಡು ಹೊರಟ್ವಿ. ನಾನು ನನ್ನ ತಮ್ಮನಲ್ಲಿ ಇತ್ತೀಚೆಗೆ, ಅಂದರೆ ಮೊದಲು ಇತ್ತು ಅವನಿಗೆ ಕ್ವಾಲಿಟಿ, ಇತ್ತೀಚೆಗೆ ಜಾಸ್ತಿ ಏನು ನೋಟಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ನಿಗೇನಾದರೂ ತುಂಬ ಇಷ್ಟ ಆದರೆ, ಅವ್ನಿಗೇನಾದರೂ ಪಟ್ ಅಂತ ಇಷ್ಟ ಆಗುತ್ತೆ ನೋಡಿ, ಅದನ್ನು ಅವನು ಟಕ್ ಅಂತ ಹೇಳ್ಬಿಡ್ತಾನೆ. ಅಂದರೆ ಅವ್ನಿಗೇನಾದರೂ ತುಂಬ ಇಷ್ಟ ಆಯಿತು ಬಟ್ಟೆ, ಈ ಎಕ್ಸಾಜುರೇಟ್ ಅಲ್ಲ ಅದು, ಅವನು ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಹೇಳ್ತಾನೆ. ಇವಾಗ ಯಾರಾದರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಆವಾಗಲೇ ಹೇಳ್ತಾನೆ, ನೀನು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನಿಂಗೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅವ್ನು ಈ ಕ್ವಾಲಿಟಿ ನನಗಂತೂ ತುಂಬಾ ಇಷ್ಟ. ಲಾಕ್ ಹಾಕ್ಬಿಡು ನೋಡು, ನಿನ್ ಮೇಲೆ ಲವ್. ಹೊರಗಡೆ ಹೋಗೋಣ ಒಟ್ಟಿಗೆ. ಕಷ್ಟಪಡ್ಬೇಡ, ಹಬ್ಬಮ್ಮ ಹೋಗೋಣ. ಬಾಯ್ ಹೇಳೋ ಅರ್ಷಿಗೆ. ಬಾಯ್ ಬಾಯ್. See you tomorrow. ಬಾಯ್ ಬ್ರದರ್. ಬಾಯ್ ಬಿಗ್ ಬ್ರದರ್ ಏನೋ. ಏ ಇವಳು ಟಾಟಾ ಮಾಡ್ತಾ, ಇವಳು ಟಾಟಾ ಹಿಂಗ ಅಂದ್ಲು ಕಣ. ಬಾಯ್ ಬಾಯ್. ಟಾಟಾ ಮಾಡು ರೀದಾ. ಬಾಯ್ ಬಾಯ್. ಬಾಯ್ ಬಾಯ್. ಇಲ್ಲ, ನಾನು ಹಂಗೆ ಅನ್ಕೊಂಡಷ್ಟೆ, ಇನ್ನ ಮಾಡ್ತೀನಿ. ನೀ ನನ್ನ ಪ್ರಾಣದಂತೆ. ಕಾಲು 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 ಬಲಕತ್ತಿಯಲ್ಲ, ತಿರ್ಗೋ ಆ ಕಡೆ ತಿರ್ಗೋ. ನೀನು ಅಲ್ಗೋದ್ರೆ ನಾನೇನು ಕೊಡ್ಲಿ, ಕೂತ್ಕೋ ನನ್ನ ಪಕ್ಕ. ನೀನು ಅಷ್ಟು ದೂರ ಕುಸುಮರಿ ಮಾಡ್ತಾನಂತ. ನಿನ್ನೇ ಒಬ್ರು ಮಾಡ್ಬೇಕು. ಬಾ ಹತ್ರಕ್ಕೆ, ಹತ್ರ ಹೋಗೋ, ಹಿಂದೆ ಹೋಗೋ, ಹಿಂದೆ ಹೋಗೋ. ಹತ್ರ ಬಾ ಚಿನ್ನಮ್ಮ. ಅವಳು ನೋಡಿ ಕಾಲು 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 ಹೊಳ್ದು ಬಿಡು ಸಾಕು. ಹೋದ್ರೆ ಅವಳು ಅರ್ಧ ಓದಿತಾಳೆ. ಇಲ್ಲ ಅವಳು 10ವರೆಗೂ ಸುಮ್ಮನೆ ಇರೋ.